Welcome to Dehamrita YouTube channel. Please subscribe, like and share. ಬನ್ನಿ ಫ್ರೆಂಡ್ಸ್, ಇವತ್ತು ಪುದೀನ ರೈಸು ಕ್ವಿಕ್ಕಾಗಿ ಈಸಿಯಾಗಿ ನಾವು ಯಾವ ರೀತಿ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ತುಂಬ ಸಮಯ ಬೇಡ ಫ್ರೆಂಡ್ಸ್, ಬೇಗನೆ ಬ್ಯಾಚುಲರ್ಸ್ಗೆ ಆಯಿತು, ಆಮೇಲೆ ಕೆಲಸಕ್ಕೆ ಹೋಗೋ ಹೆಣ್ಮಕ್ಳು ಕ್ವಿಕ್ಕಾಗಿ ಬೇಗ ನಾವು ಮಾಡ್ಕೊಂಡು ಬಿಡ್ಬೋದು. ನೋಡಿ, ಒಂದು ಇದರಲ್ಲಿ ಬೌಲಲ್ಲಿ ಟೊಮೊಟೊ ಹಾಗೂ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ಟೊಮೆಟೊ ತೊಗೊಂಡ್ಬಿಟ್ಟು ಅದು ಹಾಗೆ ಹಸಿಮೆಣಸಿನ್ಕಾಯಿ, 1 ಇಂಚು ಶುಂಠಿ, ಇದಿಷ್ಟು ನೀಟಾಗಿ ತೊಳೆದು ತಗೊಂಡ್ಬಿಟ್ಟಿದ್ದೀನಿ. ಆನಂತರ ಬಂದುಬಿಟ್ಟು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ವಾಶ್ ಮಾಡಿ ತಗೊಳ್ತಿಟ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿಬಿಟ್ಟು ನೀಟಾಗಿ ತೊಳೆದುಕೊಂಡ್ಬಿಡಿ ಫ್ರೆಂಡ್ಸ್. ಈ ರೀತಿ ನೀಟಾಗಿ ಕೈಯಿಂದಲೇ ಕಿವುಚಿದ ನೀಟಾಗಿ ತೊಳ್ಕೊಂಡ್ಬಿಟ್ಟು ಇದನ್ನು ನಾವೇನು ಮಾಡಬೇಕು, ಒಂದು ರೌಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ನಮಗೆ ಪುದೀನ ಪೇಸ್ಟ್ ಮತ್ತು ಕೊತ್ತಂಬರಿ ಪೇಸ್ಟು ರೆಡಿಯಾಗಿ ಬಂದುಬಿಡುತ್ತೆ. ನಾವು ಜಾರಿಗೆ ಏನೇನು ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ 2 ಮೀಡಿಯಮ್ ಗಾತ್ರದ ಹೆಚ್ಚಿಟ್ಟ ಈರುಳ್ಳಿ, ಹಾಗೆ ಟೊಮೊಟೊ ಒಂದು ಅರ್ಧ ಹಾಕ್ತಾಯಿದ್ದೀನಿ, ತುಂಬ ಸಿಹಿ ಆಗುತ್ತೆ. ಆಮೇಲೆ ಸ್ವಲ್ಪ ನೀವು ನಿಂಬೆ ಹುಳಿ ಬೇಕಾದ್ರೆ ಹಿಂಡ್ಕೋಬೋದು. 1 ಇಂಚು ಶುಂಠಿ, ಟೊಮೊಟೊ ಈರುಳ್ಳಿನ ಮತ್ತು ಒಗ್ಗರಣೆಗೆ ಸಪ್ರೇಟಾಗಿ ಹೆಚ್ಚಿಟ್ಕೋಬೇಕು ಫ್ರೆಂಡ್ಸ್. 1-2 ಚಕ್ಕೆ, ಲವಂಗ ಹಾಗೂ ಏಲಕ್ಕಿ. ನೋಡಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. 1 ಮೀಡಿಯಮ್ ಗಾತ್ರದ ಬೆಳ್ಳುಳ್ಳಿ, 1 ಗಡ್ಡೆ ಅಂತೀವಲ್ಲ, ಅಥವಾ 7 ಎಸಳು ಬೆಳ್ಳುಳ್ಳಿ, ನಿಮಗೆ ರುಚಿಗೆ ತಕ್ಕಷ್ಟು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, 2 ಲವಂಗ, 2 ಏಲಕ್ಕಿ, 1 ಇಂಚಿನಷ್ಟು ಶುಂಠಿ ಮತ್ತು ಚಕ್ಕೆ. ಆನಂತರ ಬಂದುಬಿಟ್ಟು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ನೀವು ಬೇಕಾದ್ರೆ ಅದನ್ನು ಒಂದು ಸರಿ ಫೈನ್ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಬೇಕಾದ್ರೆ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ನೀವು ಮಿಕ್ಸಿ ಮಾಡ್ಕೊಬೋದು. ನಾನು ಎಲ್ಲ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಆನಂತರ ಬಂದುಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದುಬಿಡ್ತೀನಿ. ನಂತರ ಬಂದುಬಿಟ್ಟು ಒಂದು ಬೌಲ್ನ ಒಲೆ ಮೇಲೆ ಇಟ್ಟಿದ್ದೀನಿ, ಬಾಣಲಿನ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಕುಕ್ಕಿಂಗ್ ಆಯಿಲ್ನ ಹಾಕಿಬಿಟ್ಟು ಇದಕ್ಕೆ ಮಾಮೂಲು ನಾವು ಚಿತ್ರಾನ್ನಕ್ಕೆ ಯಾವ ರೀತಿ ಒಗ್ಗರಣೆ ತೊಗೊಳ್ತೀವೋ ಅದೇ ರೀತಿ ನಾವು ಇದಕ್ಕೆ ಒಗ್ಗರಣೆನ ಹಾಕ್ಕೊಂಡ್ಬಿಡೋಣ. ಫಸ್ಟ್ ಬಂದುಬಿಟ್ಟು ಒಂದು 4 ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆ, 1 ಟೇಬಲ್ ಟೀ ಸ್ಪೂನಷ್ಟು ಬೇಕಿದ್ರೆ ನೀವು ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ. ಸೇಮ್ ನಾವು ಯಾವ ರೀತಿ ಚಿತ್ರಾನ್ನನ ಕಲಿಸ್ಕೊಳ್ತೀವೋ ಅದೇ ರೀತಿ ಇದು ಒಗ್ಗರಣೆನ ಕಲಿಸ್ಕೊಂಡ್ಬಿಟ್ರೆ ಆಯಿತು ಫ್ರೆಂಡ್ಸ್. ನೋಡಿ, 1 ಟೇಬಲ್ ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಒಂದು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆನಂತರ ಅದಕ್ಕೆ ಮಾಮೂಲಿ ಇದೆಯಲ್ಲ, ಜೀರಿಗೆ, ಕರಿಬೇವಿನ ಸೊಪ್ಪು, ಸಾಸಿವೆ, ಹಿಂಗಿದ್ರೆ ಹಿಂಗೆ ಹಾಕ್ಕೊಳ್ಳಿ ನೋಡಿ. ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಿಂಗು. ಆನಂತರ ನಾವೇನು ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀವೋ ಅದು, ಹಾಗೆ ನಾನು ಶೇಂಗಾನ ಹುರಿದು ಎತ್ತಿಟ್ಕೊಂಡಿದ್ದೀನಿ, ಅದನ್ನು ಕೊನೆಗೆ ಹಾಕ್ಕೊಳ್ತೀನಿ. ಇವಾಗ ಹಾಕಿದರೆ ಅದು ಮೆತ್ತಗಾಗ್ಬಿಡುತ್ತೆ. ಹುರಿದಿರೋ ಶೇಂಗಾನ ನಾವು ಲಾಸ್ಟಿಗೆ ಆ್ಯಡ್ ಮಾಡಿದರೆ ಅವು ಚೆನ್ನಾಗಿ ಕ್ರಿಸಿಪಿ ಆಗಿರುತ್ತೆ ಅಂತ ಹೇಳಿ. ಆನಂತರ ಹೆಚ್ಚಿಟ್ಟಂತಹ ಹಸಿ ಮೆಣಸಿನಕಾಯಿ, ಇದಿಷ್ಟನ್ನು ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ, ಕಡಲೆಬೇಳೆ, ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಹಾಗೆ ಹೆಚ್ಚಿಟ್ಟಂತಹ ಮಧ್ಯೆ ಸಿಡಿದಂತಹ ಹಸಿಮೆಣಸಿನ್ಕಾಯಿ, ಇಂಗು, ಇದೆಲ್ಲ ನೋಡಿ ಫ್ರೈ ಆಯಿತು. ಇಷ್ಟು ಫ್ರೈ ಆದ ನಂತರ ನಾವೇನು ಮಾಡಬೇಕು, ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಹಾಗೆ ಹೆಚ್ಚಿದಂತಹ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಈರುಳ್ಳಿ ಉದ್ದುದ್ದಕ್ಕೆ ಬೇಕಾದ್ರೆ ಉದ್ದುದ್ದಕ್ಕೆ ಹೆಚ್ಕೊಳ್ಳಿ, ರೌಂಡಿಗೆ ಬೇಕಾದ್ರೆ ರೌಂಡಿಗೆ ಹೆಚ್ಚು ಹಾಕ್ಕೊಳ್ಳಿ. ನಿಮಗಿನ್ನೂ ಹೆಚ್ಚಿಗೆ ಈರುಳ್ಳಿ ಬೇಕು ಅಂದರೆ ನೀವು ಇನ್ನೂ ಜಾಸ್ತಿ ಈರುಳ್ಳಿನೂ ಕೂಡ ನೀವು ಅದನ್ನು ಹೆಚ್ಚಿ ಒಗ್ಗರಣೆ ಮಾಡ್ಕೋಬೋದು. ಸೇಮ್ ಚಿತ್ರಾನ್ನದ ಒಗ್ಗರಣೆ ಯಾವ ರೀತಿನೋ ಆ ರೀತಿ ಮಾಡ್ಕೊಂಡ್ಬಿಟ್ಟು ನಾವು ರೆಡಿ ಮಾಡಿಟ್ಟಂತಹ ಪೇಸ್ಟನ್ನು ಹಾಕಿಬಿಟ್ಟು ಲಾಸ್ಟಿಗೆ ಒಂದು ನಿಂಬೆ ಹಣ್ಣನ್ನು ಹೊಡೆದ್ಬಿಟ್ರೆ ಚಿತ್ರಾನ್ನ ರೆಡಿ. ಅದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್, ಹಸಿ ವಾಸನೆ ಹೋಗೋವರೆಗೂ ಕುದೀಲಿ. ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಬೇಕಂದರೆ ಕಲರಿಗೆ ಹಾಕ್ಕೋಬೋದು, ಇಲ್ಲಾಂದರೆ ನಮಗೆ ರೈಸ್ ಗ್ರೀನಾಗಿ ಚೆನ್ನಾಗಿರುತ್ತೆ. ನಾನು ಒಂದು ಸ್ವಲ್ಪ ಹಾಕಿದ್ದೀನಿ, ನೀವು ಬೇಕಿದ್ರೆ ಹಾಕ್ಕೊಳ್ಳಿ.
ಇದಾದ ನಂತರ ನೀಟಾಗಿ ಮಿಕ್ಸ್ ಮಾಡಿ ಹುರಿದಿಟ್ಟಂತಹ ಶೇಂಗಾವನ್ನು ನಾನಿವಾಗ ಆ್ಯಡ್ ಮಾಡ್ತಾಯಿದ್ದೀನಿ. 1 ಬೌಲಿನಷ್ಟು ಶೇಂಗಾನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಡ್ರೈ ಫ್ರೂಟ್ಸು ಗೋಡಂಬಿಯನ್ನು ಬೇಕಾದರೆ ಗೋಡಂಬಿನ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಕೊನೆಗೆ ಪುದೀನ ಪೇಸ್ಟ್ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಪುದೀನ ಪೇಸ್ಟ್ ಕೊನೆಗೆ ಹಾಕೊಳ್ಳೋಣ. ನೋಡಿ, ಪುದೀನ ಜ್ಯೂಸು ಈ ರೀತಿ ಪುದೀನ ರೈಸು ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ನಮಗೆ ಐರನ್ ಕಂಟೆಂಟ್ಸ್ ಇದರಲ್ಲಿ ತುಂಬ ಇರೋದ್ರಿಂದ ಮೂಳೆಗಳಿಗೆ ಬಲ ಸಿಗುತ್ತೆ. ಹಾಗೆ ದೇಹಕ್ಕೆ ತುಂಬ ಒಳ್ಳೆಯದು. ಜೀರ್ಣಶಕ್ತಿಯು ಕೂಡ ಇದು ಸಹಾಯ ಆಗುತ್ತೆ. ಹಾಗೆ ನಮಗೆ ತಲೆಯಲ್ಲಿ ಹೊಟ್ಟ ಇದ್ದರೆ, ಆಮೇಲೆ ತಲೆ ಕೂದಲು ಉದುರ್ತಾ ಇದ್ದರೆ ಅದಕ್ಕೆಲ್ಲ ನಮಗೆ ಇದು ಪುದೀನ ಪೇಸ್ಟು ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಇದನ್ನು ಒಂದೊಂದು ಗ್ಲಾಸ್ ಡೈಲಿ ಬೆಳಗ್ಗೆ ಪುದೀನ ಜ್ಯೂಸ್ ಮಾಡಿಕೊಂಡು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡ್ಬಿಟ್ಟು ಬೆಲ್ಲ ಹಾಕಿ ಸೇವನೆ ಮಾಡೋದ್ರಿಂದ ಒಂದು ಸ್ವಲ್ಪ ಸೈಂಧವ ಲವಣನ ಹಾಕಿಬಿಟ್ಟು ಜ್ಯೂಸ್ ಮಾಡಿಕೊಂಡು ಕುಡಿದ್ರೆ ನಮಗೆ ಕೂದಲಿನ ಬೆಳವಣಿಗೆಗೆ ಇದು ತುಂಬ ಸಹಾಯ ಮಾಡುತ್ತೆ. ಕೂದಲಿನ ಬೆಳವಣಿಗೆಗೆ ಮೊದಲು ನಮಗೇನಿರಬೇಕು, ಹೊಟ್ಟೆ ಕ್ಲೀನ್ ಇರಬೇಕು. ಆ ಕಾರಣಕ್ಕೆ ಇದು ಹೊಟ್ಟೆನೂ ತುಂಬ ನಮಗೆ ಕ್ಲೀನಾಗಿಡೋದಲ್ಲದೆ ಜೀರ್ಣಕ್ರಿಯೆಗೆ ಇದು ತುಂಬ ಸಹಾಯ ಆಗುತ್ತೆ. ಈ ಪುದೀನ ಸೊಪ್ಪಿನ ಬಗ್ಗೆ ನಾನು ಹಿಂದಿನ ತುಂಬ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಬೇಕಿದ್ರೆ ನೀವು ನೋಡ್ಬೋದು. ನನಗೆ ಹುಷಾರಿಲ್ಲದೆ ಇರೋ ಕಾರಣ ಇಷ್ಟು ದಿನ ವಿಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ. ಆ ಕಾರಣಕ್ಕೆ ಇವತ್ತು ಸಿಂಪಲ್ಲಾಗಿ ಪುದೀನ ರೈಸ್ ಮಾಡೋ ವಿಡಿಯೋನ ಹಾಕಿದ್ದೀನಿ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇಲ್ಲಿ ತನಕ 500 ಸಬ್ಸ್ಕ್ರೈಬರ್ ಆಗಿದ್ದೀರಾ. ತುಂಬ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್. ಇದೇ ರೀತಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಒಂದು ಉತ್ತಮ ಮಟ್ಟಕ್ಕೆ ತೊಗೊಂಡು ಬರೋದು ನಿಮ್ಮ ಕೈಯಲ್ಲಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವಿಡಿಯೋ ಇದನ್ನು ರೈಸ್ ಮಾಡಿಬಿಟ್ಟು ತಿಂದ್ಬಿಟ್ಟು ಹೇಗಿದೆ ಅನ್ನೋದನ್ನು ನೀವು ಕಾಮೆಂಟ್ ಮೂಲಕ ತಿಳಿಸಿ. ನೋಡಿ, ಈ ರೀತಿ ರೈಸ್ ಇದ್ದರೆ ನಾವು ಈ ರೀತಿ ಹಾಕಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ನಿಂಬೆಹಣ್ಣು ಹಾಕ್ಬಿಟ್ಟು ಮತ್ತು ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪಿಂದ ಅಲಂಕರಿಸಿದರೆ ನಮಗೆ ಬೆಳಗ್ಗೆ ಟಿಫನ್ನು ಪುದೀನ ರೈಸು ರೆಡಿಯಾಗುತ್ತೆ ಫ್ರೆಂಡ್ಸ್. ನೋಡಿ, ಕೆಲವೊಬ್ರು ಏನು ಮಾಡ್ತೀರಾ, ನಿಂಬೆಹಣ್ಣು ಮೊದಲೇ ಒಗ್ಗರಣೆಗೆ ಹಿಂಡ್ಕೊಂಡ್ಬಿಡ್ತೀರಾ. ಆ ನಿಂಬೆಹಣ್ಣಿನ ರಸನ ಚೆನ್ನಾಗಿ ಕುದಿಸ್ಕೊಂಡ್ಬಿಡ್ತೀರಾ. ಈ ರೀತಿ ತಪ್ಪು ಯಾವತ್ತೂ ಮಾಡಬಾರ್ದು. ನಿಂಬೆಹಣ್ಣನ್ನು ಬಿಸಿನೀರಿಗೆ ಅಥವಾ ಬಿಸಿಗೆ, ಶಾಖಕ್ಕೆ ನಿಂಬೆಹಣ್ಣಿನ ಯಾವುದೇ ಕಾರಣಕ್ಕೂ ನಾವು ಕುದಿಸ್ಬಾರ್ದು, ಬೇಯಿಸಬಾರ್ದು ಫ್ರೆಂಡ್ಸ್. ಈ ರಸನ ನಾವು ಮೇಲ್ಗಡೆಯಿಂದಲೇ ಈ ರೀತಿ ನಾವು ರೈಸ್ಗೆ ಆ್ಯಡ್ ಮಾಡಿಕೊಂಡು ಸೇವನೆ ಮಾಡ್ಬೋದು. ಕೆಲವೊಬ್ಬರು ಬಿಸಿನೀರಿಗೆ ನಿಂಬೆಹಣ್ಣು ಹಾಕ್ಕೊಂಡೆಲ್ಲ ಬೆಳಗ್ಗೆ ಖಾಲಿ ಹೊಟ್ಟೆ ಸೇವನೆ ಮಾಡ್ತಾರಲ್ಲ, ಜೇನುತುಪ್ಪ ಅದು ಹಾಕಿ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಫ್ರೆಂಡ್ಸ್. ಜೇನುತುಪ್ಪ ಆಯಿತು, ಮೊಸರು, ಹಾಲು, ಮಜ್ಜಿಗೆ, ನಿಂಬೆ ಹುಳಿ ಇದನ್ನೆಲ್ಲ ಯಾವುದೇ ಕಾರಣಕ್ಕೂ ಬಿಸಿ ಮಾಡಬಾರ್ದು. ಕೆಲವೊಬ್ಬರು ಮೊಟ್ಟೆ ಗ್ರೇವಿಗೆ ಮೊಸರು ಹಾಕ್ತಾರೆ, ಆಮೇಲೆ ಪನ್ನೀರ್ನ ಸಾಂಬಾರು ಮಾಡ್ಕೊಂಡು ತಿಂತಾರೆ.